ಕ್ಷಣದ 50 ಸುದ್ದಿಗಳನ್ನು ಫಟಾಫಟ್ ಅಂತ ನೋಡ್ತಾ ಹೋಗೋಣ. ಹೈಕೋರ್ಟ್ ನೀಡಿದ್ದ ಜಾಮೀನು ರದ್ದಾದ ಬಳಿಕ ದರ್ಶನ್ ಪಟಾಲಂ ಮತ್ತೆ ಪರಪ್ಪನ ಅಗ್ರಹಾರ ಜೈಲು ಸೇರಿದೆ. ದರ್ಶನ್ ಮತ್ತು ಪವಿತ್ರ ಜೈಲು ಸೇರಿ 2 ದಿನ ಕಳೆದಿದ್ದಾರೆ. ಬೇಲ್ ಪಡೆದು ಊರೂರು ಸುತ್ತಾಡಿದಂತ ಥೈಲ್ಯಾಂಡ್ಗೆ ಹೋಗಿ ಎಂಜಾಯ್ ಮಾಡಿದಂತ ದರ್ಶನ್ ಜೈಲಲ್ಲಿ ಚಪಾತಿ ಉಪ್ಪಿಟ್ಟು ತಿಂತಿದ್ದಾನೆ. ಜಾಮೀನು ರದ್ದಾದ ಬಳಿಕ ಪರಪ್ಪನ ಅಗ್ರಹಾರ ಸೇರಿರುವ ದರ್ಶನ್ ಅಂಡ್ ಗ್ಯಾಂಗ್ ಜೈಲಿನಲ್ಲಿ ವಿಲವಿಲ ಅಂತಿದೆ. ದರ್ಶನ್, ನಾಗರಾಜ್, ಲಕ್ಷ್ಮಣ್, ಪ್ರದೋಷ್ನನ್ನ ಕ್ವಾರಂಟೈನ್ ಬ್ಯಾರಕ್ನಲ್ಲಿ ಇರಿಸಲಾಗಿದೆ. ದರ್ಶನ್ ಸುಮಾರು ಹೊತ್ತು ಲಕ್ಷ್ಮಣ್ ಮತ್ತು ನಾಗರಾಜ್ ಜೊತೆ ಮಾತುಕತೆ ನಡೆಸಿದ್ದಾರೆ ಎನ್ನಲಾಗಿದೆ. ಜೈಲಿನಲ್ಲಿ ಡಿ ಗ್ಯಾಂಗ್ ರಾತ್ರಿ ಚಪಾತಿ ತಿಂದು ಮಲಗಿದೆ. ಆದರೆ ಇತ್ತ ಮಹಿಳಾ ಬ್ಯಾರಕ್ನಲ್ಲಿರುವಂತಹ ಪವಿತ್ರ ಊಟ ಮಾಡದೆ ಮೌನಕ್ಕೆ ಜಾರಿದ್ದಾಳೆ ಎನ್ನಲಾಗಿದೆ. ಮೊನ್ನೆ ಬೆಳಗ್ಗೆ ಎಲ್ಲರಿಗೂ ಕೂಡ ಜೈಲಿನ ಮೆನುವಿನಂತೆ ಅಲ್ಲಿ ಉಪ್ಪಿಟ್ಟು ನೀಡಲಾಗಿದೆ. ಸ್ವಾತಂತ್ರ್ಯೋತ್ಸವದ ಪ್ರಯುಕ್ತ ಎಲ್ಲರಿಗೂ ಕೂಡ ಲಾಡು ವಿತರಿಸಲಾಗಿದೆ. ಪರಪ್ಪನ ಅಗ್ರಹಾರ ಜೈಲು ಪಾಲಾದ A2 ದರ್ಶನ್ಗೆ 7314 ವಿಚಾರಣಾಧೀನ ಖೈದಿ ನಂಬರನ್ನು ನೀಡಲಾಗಿದ್ದರೆ A1 ಪವಿತ್ರ ಗೌಡಗೆ 7313, ನಾಗರಾಜ್ಗೆ 7315 ಖೈದಿ ನಂಬರ್ ಕೊಡಲಾಗಿದೆ. ಕಳೆದ ಬಾರಿ ದರ್ಶನ್ಗೆ 6106 ಖೈದಿ ನಂಬರನ್ನು ನೀಡಿದ್ದು ಭಾರೀ ಸದ್ದು ಮಾಡಿತ್ತು. ಗುರುವಾರವೇ ಚಿತ್ರದುರ್ಗದಲ್ಲಿ A6 ಜಗದೀಶ್, A7 ಅನುಕುಮಾರ್ರನ್ನು ಬಂಧಿಸಲಾಗಿತ್ತು. ಇವರನ್ನ ಕೋರಮಂಗಲದಲ್ಲಿ ಜಡ್ಜ್ ನಿವಾಸದಲ್ಲಿ ಜಡ್ಜ್ ಮುಂದೆ ಹಾಜರುಪಡಿಸಿ ನಂತರ ಜೈಲಿಗೆ ಅಟ್ಟಲಾಗಿತ್ತು. ಎಲ್ಲ 7 ಆರೋಪಿಗಳು ಈಗ ಜೈಲಿನಲ್ಲಿದ್ದಾರೆ. ಪೊಲೀಸರ ಬಂಧನದಿಂದ ತಪ್ಪಿಸಿ ಕೋರ್ಟ್ಗೆ ತಾನೇ ಶರಣಾಗತಿಯಾಗಿ ಸಿಂಪತಿಯನ್ನ ಗಿಟ್ಟಿಸಿಕೊಳ್ಳಲು ದರ್ಶನ್ ಪ್ಲಾನ್ ಮಾಡಿದ್ರು. ಪತ್ನಿ, ಮಗನನ್ನ ಮಾತನಾಡಿಸಿ ಕೋರ್ಟ್ಗೆ ಹೋಗೋದಕ್ಕೆ ನಿರ್ಧರಿಸಿದ್ರು. ಆದರೆ ಅಷ್ಟರಲ್ಲೇ ಪೊಲೀಸರು ಎಂಟ್ರಿಯಾಗಿ ದರ್ಶನ್ರನ್ನ ಬಂಧಿಸಿದ್ರು. ದರ್ಶನ್ ಮತ್ತೆ ಅರೆಸ್ಟ್ ಆಗಿರುವುದು ದುರಾದೃಷ್ಟಕರ ಅಂತ ಫಿಲ್ಮ್ ಚೇಂಬರ್ ಅಧ್ಯಕ್ಷ ನರಸಿಂಹಲು ಹೇಳಿದ್ದಾರೆ. ಫಿಲ್ಮ್ ಇಂಡಸ್ಟ್ರಿಗೆ ದೊಡ್ಡ ಲಾಸ್, ಆದರೆ ಕಾನೂನಿಗೆ ತಲೆಬಾಗಲೇಬೇಕು. ಆದಷ್ಟು ಬೇಗ ಅವರು ಆಚೆ ಬರಲಿ ಅಂತ ಹೇಳಿದ್ದಾರೆ. ದರ್ಶನ್ ತುಂಬಾ ಒಳ್ಳೆ ಹುಡುಗ, ಆದರೆ ದುಡುಕು ಸ್ವಭಾವ ಅಂತ ನಿರ್ಮಾಪಕ ಚಿಂಗಾರಿ ಮಹಾದೇವ್ ಹೇಳಿದ್ದಾರೆ. TV9 ಜೊತೆ ಮಾತನಾಡಿದವರು ಅವನು ಒಳಗೆ ಹೋಗಿರೋದು ಇಂಡಸ್ಟ್ರಿಗೆ ಲಾಸ್ ಅಂತ ಹೇಳಿದ್ದಾರೆ. ಧರ್ಮಸ್ಥಳದಲ್ಲಿ ಒಂದೆಡೆ ಉತ್ಖನನ ಮುಂದುವರೆದಿದ್ರೆ ಇತ್ತ ಬಿಜೆಪಿ ಧರ್ಮಸ್ಥಳ ಚಲೋ ಯಾತ್ರೆಯನ್ನ ಕೈಗೊಂಡಿದೆ. ಬೆಂಗಳೂರಿನಿಂದ ಧರ್ಮಸ್ಥಳಕ್ಕೆ 300ಕ್ಕೂ ಹೆಚ್ಚು ಕಾರುಗಳಲ್ಲಿ ಬಿಜೆಪಿ ನಾಯಕರು, ಕಾರ್ಯಕರ್ತರು ಹೊರಟಿದ್ದಾರೆ. ಅಪಪ್ರಚಾರದ ವಿರುದ್ಧ ಬಿಜೆಪಿ ಈ ಯಾತ್ರೆಯನ್ನ ಕೈಗೊಂಡಿದೆ. ಧರ್ಮಸ್ಥಳದ ವಿರುದ್ಧ ದೊಡ್ಡ ಷಡ್ಯಂತ್ರ ನಡೀತಿದೆ ಅಂತ DCM DK ಹೇಳಿರೋದು ರಾಜಕೀಯ ಜಟಾಪಟಿಗೆ ಕಾರಣವಾಗಿದೆ. ನೆನೆಯೂ ಕೂಡ ಮಾತನಾಡಿರುವಂತಹ DK ಅಪಪ್ರಚಾರ ಮಾಡಿದವರ ವಿರುದ್ಧವೂ ಕೂಡ ಕ್ರಮ ಕೈಗೊಳ್ಳುವುದಾಗಿ ಹೇಳಿದರು. ಡಿಕೆಶಿ ಹೇಳಿಕೆಗೆ ಕೇಂದ್ರ ಸಚಿವ ಜೋಶಿ ಟಾಂಗ್ ಕೊಟ್ಟಿದ್ದಾರೆ. ಆತುರದಲ್ಲಿ SIT ರಚಿಸಿದ ರಾಜ್ಯ ಸರ್ಕಾರದ್ದೇ ಷಡ್ಯಂತ್ರವಿದೆಯೇ? ಷಡ್ಯಂತ್ರ ಇರುವುದು DCMಗೆ ಗೊತ್ತಿದೆ ಅಂದ ಮೇಲೆ CM ಅವರಿಗೂ ಕೂಡ ಗೊತ್ತಾಗದೆ ಹೋಯಿತೆ ಅಂತ ಪ್ರಶ್ನಿಸಿದ್ದಾರೆ. ಇನ್ನು DCM DK ಷಡ್ಯಂತ್ರದ ಮಾತಿಗೆ ಬಿಜೆಪಿ ನಾಯಕರು ಕೌಂಟರ್ ಕೊಟ್ಟಿದ್ದು, ಷಡ್ಯಂತ್ರ ಯಾರು ಮಾಡಿದ್ದಾರೆ ಬಯಲು ಮಾಡಲಿ ಅಂತ ಆಗ್ರಹಿಸಿದ್ದಾರೆ. DK ಹೇಳಿಕೆಯನ್ನು ನಾವು ಸ್ವಾಗತ ಮಾಡ್ತೇವೆ ಅಂತ ಅಶ್ವಥ್ ನಾರಾಯಣ್ ಹೇಳಿದ್ದಾರೆ. ರಾಜ್ಯ ಸರ್ಕಾರ ಮುಸುಕುಧಾರಿಗೆ ಶರಣಾಗಿದೆ ಅಂತ ವಿಧಾನ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಆರೋಪಿಸಿದ್ದಾರೆ. ಮುಸುಕುಧಾರಿಯನ್ನ ಬಂಧಿಸಿ ತನಿಖೆ ಮಾಡಬೇಕು ಎಂದಿದ್ದಾರೆ. ಧರ್ಮಸ್ಥಳ ವಿಚಾರ ಸರ್ಕಾರಕ್ಕೆ ತಿರುಗುಬಾಣವಾಗ್ತಿದ್ದಂತೆ ಸಚಿವರು ಡ್ಯಾಮೇಜ್ ಕಂಟ್ರೋಲ್ಗೆ ಪ್ರಯತ್ನ ಪಡ್ತಿದ್ದಾರೆ ಅಂತ ಮಾತುಗಳು ಕೇಳಿ ಬಂದಿವೆ. ಧರ್ಮಸ್ಥಳ ಕೇಸ್ ಬಗ್ಗೆ ಮಾತನಾಡಿದಂಥ ಸಚಿವರಾದ ಡಿ ಸುಧಾಕರ್, DCM DK ಹೇಳಿಕೆಯಲ್ಲಿ ಸತ್ಯಾಂಶವಿದೆ ಎಂದಿದ್ದಾರೆ. DCM DK ಹೇಳಿಕೆಗೆ ನನ್ನ ಸಹಮತವಿದೆ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾತನಾಡಿದ್ದಾರೆ. ಉಡುಪಿಯಲ್ಲಿ ಪ್ರತಿಕ್ರಿಯಿಸಿದ ಅವರು, ನಾವೆಲ್ಲರೂ ಧರ್ಮಸ್ಥಳ ಮಂಜುನಾಥೇಶ್ವರ ಕ್ಷೇತ್ರದ ಭಕ್ತರು. SIT ತನಿಖೆಯಿಂದ ಸತ್ಯಾಸತ್ಯತೆ ಹೊರಬರುತ್ತೆ ಎಂದಿದ್ದಾರೆ. ಧರ್ಮಸ್ಥಳದಲ್ಲಿ SIT ತನಿಖೆಯನ್ನು ಬಿಜೆಪಿ ಹೋರಾಟದ ಅಸ್ತ್ರವಾಗಿಸಿದೆ. ಧಾರ್ಮಿಕ ಕ್ಷೇತ್ರದ ವಿರುದ್ಧ ಸರ್ಕಾರ ತನಿಖೆ ನಡೆಸ್ತಾ ಇದೆ ಅಂತ ಬಿಜೆಪಿ ನಾಯಕರು ಮುಗಿಬಿದ್ದಿದ್ದಾರೆ. ಅಲ್ಲದೆ SIT ತನಿಖೆ ಮಧ್ಯಂತರ ವರದಿ ಬಿಡುಗಡೆಗೂ ಕೂಡ ಆಗ್ರಹಿಸುತ್ತಿದ್ದಾರೆ. ಧರ್ಮಸ್ಥಳದ ವಿಚಾರವಾಗಿ ಕೋರ್ಟ್ನಲ್ಲಿ CRPC 164ರ ಅಡಿ ಸಚಿವ HK ಪಾಟೀಲ್ ಹೇಳಿಕೆ ದಾಖಲಿಸಿದ್ದಾರೆ. ಕೋರ್ಟ್ನಲ್ಲಿ ಹೇಳಿಕೆ ದಾಖಲಿಸಿದ ಮೇಲೆ ತನಿಖೆ ನಡೆಯಬೇಕು, ಆದರೆ ಕೆಲವರು ರಾಜಕೀಯಕ್ಕೆ ಬಳಸಿಕೊಳ್ಳಲು ಪ್ರಯತ್ನ ಮಾಡುತ್ತಿದ್ದಾರೆ ಅಂತ ಗದಗನಲ್ಲಿ ಸಚಿವ HK ಪಾಟೀಲ್ ಟೀಕಿಸಿದರು. 100ಕ್ಕೆ 100 ಕೈ ಸರ್ಕಾರಕ್ಕೆ ಶ್ರೀ ಮಂಜುನಾಥನ ಶಾಪ ತಟ್ಟುತ್ತೆ. ಯೂಟ್ಯೂಬ್ನಲ್ಲಿ ಕೆಲವರು ಗೊಂದಲ ಸೃಷ್ಟಿ ಮಾಡ್ತಿದ್ದಾರೆ. ಅಪವಾದ ತಪ್ಪಿಸೋದಕ್ಕೆ ಗೃಹ ಮಂತ್ರಿ SIT ರಚನೆ ಮಾಡಿದ್ದೀವಿ ಅಂತಿದ್ದಾರೆ. ಇದು ಅರ್ಥಹೀನ ಹೇಳಿಕೆ ಅಂತ ಗಂಗಾವತಿಯಲ್ಲಿ ಶಾಸಕ ಜನಾರ್ದನ್ ರೆಡ್ಡಿ ಹೇಳಿದ್ದಾರೆ. ಒಳ ಮೀಸಲಾತಿ ವಿಚಾರವಾಗಿ ಸದ್ಯದಲ್ಲೇ CM ಸಿಹಿ ಸುದ್ದಿ ಕೊಡ್ತಾರೆ. ಆಗಸ್ಟ್ 19ರಂದು ಪ್ರತ್ಯೇಕ ಸಂಪುಟ ಸಭೆ ಇದೆ. ಎಲ್ಲರ ಅಭಿಪ್ರಾಯ ಪಡೆದು ಒಮ್ಮತದಿಂದ ಒಳ ಮೀಸಲಾತಿ ಜಾರಿಗೊಳಿಸುತ್ತೇವೆ ಅಂತ ಚಿಕ್ಕಬಳ್ಳಾಪುರದಲ್ಲಿ ಡಾಕ್ಟರ್ MC ಸುಧಾಕರ್ ಅವರು ಹೇಳಿದ್ದಾರೆ. ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಪರ್ಫೆಕ್ಟ್ ವರದಿಯನ್ನು ನೀಡಿದ್ದಾರೆ. ಯಾವುದೇ ಒಂದು ಆಯೋಗ ಬಂದಾಗ ಸ್ವಲ್ಪ ಪ್ರಮಾಣದಲ್ಲಿ ವಿರೋಧ ಇರುತ್ತೆ. ಯಾರಿಗೂ ಅನ್ಯಾಯವಾಗದಂತೆ ಬಾಗಲಕೋಟೆಯಲ್ಲಿ ಸಚಿವ RB ತಿಮ್ಮಾಪುರ ಹೇಳಿದ್ದಾರೆ. ನನಗೆ ಅಧಿಕಾರ ಹೋದ ತಕ್ಷಣ ಬೇಸರ ಆಗಿಲ್ಲ.
ಸಿದ್ದರಾಮಯ್ಯ ಬಡವರ ಪರ ಕೆಲಸ ಮಾಡ್ತಾರೆ, ಹಾಗಾಗಿ ಖುಷಿ ಇದೆ. ಸಮಯ ಬಂದಾಗ ಸಚಿವ ಸ್ಥಾನವನ್ನ ಮತ್ತೆ ತೆಗೆದುಕೊಳ್ತೇನೆ ಅಂತ ತುಮಕೂರಿನಲ್ಲಿ ಮಾಜಿ ಸಚಿವ ಕೆಎನ್ ರಾಜಣ್ಣ ಹೇಳಿದ್ದಾರೆ. ಕೈ ಶಾಸಕ ಸತೀಶ್ ಸೈಲ್ ನಿವಾಸದ ಮೇಲೆ ಇಡೀ ದಾಳಿ ವೇಳೆ ಚರಾಸ್ತಿ ಸ್ಥಿರಾಸ್ತಿ ಸೇರಿ 14.13 ಕೋಟಿ ಮೌಲ್ಯದ ಆಸ್ತಿ ಫ್ರೀಸ್ ಮಾಡಲಾಗಿದೆ. 8 ಕೋಟಿ ನಗದು ಜೊತೆಗೆ 6.20 ಕೋಟಿಗೂ ಅಧಿಕ ಮೌಲ್ಯದ 6.75 ಕೆಜಿ ಚಿನ್ನವನ್ನು ಸೀಸ್ ಮಾಡಲಾಗಿದೆ. ಅಕ್ರಮ ಗಣಿಗಾರಿಕೆ ಬಗ್ಗೆ ದಾವಣಗೆರೆಯಲ್ಲಿ ಗಣಿ ಮತ್ತು ಭೂವಿಜ್ಞಾನ ಸಚಿವ ಮಲ್ಲಿಕಾರ್ಜುನ್ ಪ್ರತಿಕ್ರಿಯಿಸಿದ್ದಾರೆ. ಈ ಹಿಂದಿನ ಸರ್ಕಾರ ಏನು ಮಾಡಿದೆ ಅಂತ ಹೊರಬರಬೇಕು, ಶೀಘ್ರವೇ ತನಿಖೆ ನಡೆಯುತ್ತೆ ಅಂತ ಹೇಳಿದರು. ಕೊಪ್ಪಳದ ಮುನಿರಾಬಾದ್ ಬಳಿಯ ತುಂಗಭದ್ರಾ ಜಲಾಶಯದ 7 ಗೇಟ್ಗಳು ಬೆಂಡಾಗಿವೆ. 6 ಗೇಟ್ಗಳನ್ನು ಮೇಲಕ್ಕೇರಿಸಲಾಗ್ತಿಲ್ಲ, ಕೆಳಗಿಳಿಸಲಾಗ್ತಿಲ್ಲ. 4 ಜಿಲ್ಲೆಯ ರೈತರಿಗೆ ಇದರಿಂದ ಆತಂಕ ಎದುರಾಗಿದೆ. ನೋ ಪಾರ್ಕಿಂಗ್ ವಿಚಾರಕ್ಕೆ ಪೊಲೀಸರಿಗೆ ಅವಾಚ್ಯ ಶಬ್ದಗಳಿಂದ ನಿಲ್ಲಿಸಿದ ಮಹಿಳೆ ಸೇರಿ ಇಬ್ಬರನ್ನ ಬೆಂಗಳೂರಿನ ಯಲಹಂಕ ನ್ಯೂ ಟೌನ್ ಪೊಲೀಸರು ಬಂಧಿಸಿದ್ದಾರೆ. ಹಿರಲ್ ವ್ಯಾಸ್, ಮೊಹಮ್ಮದ್ ಸರ್ಬಾಸ್ ಬಂಧಿತರು. ಬೆಳಗಾವಿಯಲ್ಲಿ 30 ಬ್ಯೂಟಿ ಪಾರ್ಲರ್ಗಳ ಮೇಲೆ ಆರೋಗ್ಯ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಬ್ಯೂಟಿ ಪಾರ್ಲರ್ಗಳಲ್ಲಿ ಹೇರ್ ಪ್ಲಾಂಟೇಷನ್, ಚರ್ಮರೋಗ ಚಿಕಿತ್ಸೆ ನೀಡುತ್ತಾ ಇದ್ದ ಬಗ್ಗೆ ದೂರುಗಳಿದ್ವು. ಡಿಎಚ್ಒ ಡಾಕ್ಟರ್ ಈಶ್ವರ ಗಡಾದಿ ನೇತೃತ್ವದಲ್ಲಿ ಅಧಿಕಾರಿಗಳು ಕಾರ್ಯಾಚರಣೆ ನಡೆಸಿದ್ದಾರೆ. ನಾಗಾಲ್ಯಾಂಡ್ ರಾಜ್ಯಪಾಲ ಲಾ ಗಣೇಶನ್ ನಿಧನಕ್ಕೆ ಪ್ರಧಾನಿ ಮೋದಿ ಸಂತಾಪ ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಟ್ವೀಟ್ ಮಾಡಿದ ಮೋದಿ, ಗಣೇಶನ್ ಅಪ್ಪಟ ರಾಷ್ಟ್ರೀಯವಾದಿಯಾಗಿದ್ದರು, ಅವರ ನಿಧನದಿಂದ ನೋವಾಗಿದೆ ಅಂತ ಹೇಳಿದ್ದಾರೆ. ಟೀಂ ಇಂಡಿಯಾದ ಮಾಜಿ ನಾಯಕ, ಚೆನ್ನೈ ಸೂಪರ್ ಕಿಂಗ್ಸ್ ತಂಡದ ತಲಾ ಎಂಎಸ್ ಧೋನಿ ತಮ್ಮಂತೆಯೇ ಕಾಣುವ ಅಭಿಮಾನಿಯ ಜೊತೆ ಫೋಟೋ ತೆಗೆಸಿಕೊಂಡಿದ್ದಾರೆ. ಈ ಅಭಿಮಾನಿ ಥೇಟ್ ಧೋನಿಯವರನ್ನೇ ಹೋಲ್ತಿದ್ದಾರೆ. ಫುಟ್ಬಾಲ್ ದಂತಕತೆ ಲಿಯೋನೆಲ್ ಮೆಸ್ಸಿ ಭಾರತಕ್ಕೆ ಭೇಟಿ ನೀಡಲು ಮುಹೂರ್ತ ಫಿಕ್ಸ್ ಆಗಿದೆ. ಇದೇ ವರ್ಷದ ಡಿಸೆಂಬರ್ 12ರಂದು ಭಾರತ ಪ್ರವಾಸ ಆರಂಭಿಸಲಿರುವಂತಹ ಮೆಸ್ಸಿ 3 ದಿನ ಭಾರತದಲ್ಲಿ ಉಳಿದುಕೊಳ್ಳಲಿದ್ದಾರೆ ಎನ್ನಲಾಗಿದೆ. ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠದ ಕುಮಾರ ಚಂದ್ರಶೇಖರನಾಥ ಸ್ವಾಮೀಜಿ ವಿಧಿವಶರಾಗಿದ್ದಾರೆ. ತಡರಾತ್ರಿ 12 ಗಂಟೆಗೆ ಶ್ರೀ ಕ್ಷೇತ್ರದಲ್ಲಿ ಭೈರವೈಕ್ಯರಾಗಿದ್ದಾರೆ.